ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಉಬ್ರಾಣಿ ಹೋಬಳಿ ವ್ಯಾಪ್ತಿಯ ನೆಲ್ಲಿಹಂಕಲು, ಚಿಕ್ಕಸಂದಿ, ಖಗ್ಗಿ, ಚಿಕ್ಕಮಳಲಿ, ಉಬ್ರಾಣಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಾಡಾನೆ ಹಾಗೂ ಕಾಡು ಎಮ್ಮೆ ಹಾವಳಿ ಹೆಚ್ಚಾಗಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ನೂರಾರು ರೈತರು ಚನ್ನಗಿರಿ ಪಟ್ಟಣದಲ್ಲಿ ಭಾರೀ ಪ್ರತಿಭಟನೆ ನಡೆಸಿದರು. ಕಳೆದ 3-4 ತಿಂಗಳಿನಿಂದ ಕಾಡಾನೆಗಳ ಹಾವಳಿಯಿಂದ ಅಡಿಕೆ, ಬಾಳೆ, ಮಾವು, ಹಲಸು, ತೆಂಗು ಸೇರಿದಂತೆ ವಿವಿಧ ಬೆಳೆಗಳಿಗೆ ಅಪಾರ ನಷ್ಟವಾಗಿರುವಂಥದ್ದು. ರೈತರು ಕಾಡಾನೆಗಳಿಂದ ಮುರಿದು ಬಿದ್ದ ಅಡಿಕೆ ಮರಗಳನ್ನು ಕ್ಯಾಂಟರ್ ವಾಹನಗಳಲ್ಲಿ ತಂದು ಸಾರ್ವಜನಿಕ ಪ್ರದರ್ಶನ ಕೂಡ ನಡೆಸಿದರು. ಚನ್ನಗಿರಿ ಐಬಿ ಸರ್ಕಲ್ನಿಂದ ಅರಣ್ಯ ಇಲಾಖೆ ಕಚೇರಿಯವರೆಗೂ ಮೆರವಣಿಗೆ ನಡೆಸಿ ಅರಣ್ಯ ಇಲಾಖೆ ವಿರುದ್ಧ ಘೋಷಣೆ ಕೂಗಿದರು. ಅಷ್ಟೇ ಅಲ್ಲ, ಅರಣ್ಯ ಇಲಾಖೆ ಕಚೇರಿ ಎದುರು ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಿಂದ ಕೆಲಕಾಲ ವಾಹನ ಸಂಚಾರ ಕೂಡ ಅಸ್ತವ್ಯಸ್ತಗೊಂಡಿದ್ದು, ಪೊಲೀಸರು ಸಂಚಾರ ಸುಗಮಗೊಳಿಸಲು ಹರಸಾಹಸ ಪಟ್ಟರು. ಬಳಿಕ ಚನ್ನಗಿರಿ ವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀಧರ್ ತೆಗ್ಗಿನಮನಿ ಹಾಗೂ ಚನ್ನಗಿರಿ ವಲಯ ಅರಣ್ಯಾಧಿಕಾರಿ ರಾಘವೇಂದ್ರ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಮಾತನಾಡಿದ ರೈತ ಮುಖಂಡ ಕೆಇ ನಂಜುಂಡಪ್ಪ, ಕಾಡಾನೆ ಹಾಗೂ ಕಾಡು ಎಮ್ಮೆ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಪ್ರತಿನಿತ್ಯ 20ರಿಂದ 30 ಅಡಿಕೆ ಮರಗಳು ಸೇರಿದಂತೆ ವಿವಿಧ ಬೆಳೆಗಳು ನಾಶವಾಗುತ್ತಿವೆ. ರೈತರು ರಾತ್ರಿ ವೇಳೆ ತೋಟಗಳಿಗೆ ಹೋಗಲು ಹೆದರುವಂತಾಗಿದೆ. ಹಲವು ಬಾರಿ ಮನವಿ ಸಲ್ಲಿಸಿದರೂ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಕಾಡಾನೆಗಳನ್ನು ಹಿಡಿದು ಬೇರೆ ಅರಣ್ಯ ಪ್ರದೇಶಕ್ಕೆ ಸ್ಥಳಾಂತರಿಸಬೇಕು ಅಂತ ಕೂಡ ಆಗ್ರಹಿಸಿದರು. ಬಿಜೆಪಿ ಯುವ ಮುಖಂಡ ಹಾಗೂ ರೈತ ರಾಜೇಶ್ ಮಾತನಾಡಿ, ಉಬ್ರಾಣಿ, ಮನವಟ್ಟಿ, ಚಿಕ್ಕಮಳಲಿ, ಚಿಕ್ಕಸಂದಿ ಸೇರಿದಂತೆ ಅರಣ್ಯಕ್ಕೆ ಹೊಂದಿಕೊಂಡ ಗ್ರಾಮಗಳ ಜನರು ಜೀವಭಯದಲ್ಲಿ ಬದುಕುತ್ತಿದ್ದಾರೆ. ಕಾಡಾನೆಗಳು ಮನೆಗಳ ಹಿತ್ತಲು ಭಾಗಕ್ಕೂ ಬರುತ್ತಿವೆ. ಮಹಿಳೆಯರು, ಮಕ್ಕಳು ಹಾಗೂ ರೈತರು ಆತಂಕದಲ್ಲಿ ಜೀವನ ಸಾಗಿಸುವಂತಾಗಿದೆ ಅಂತ ಕೂಡ ಹೇಳಿದರು. ಇದಲ್ಲದೆ ಉಬ್ರಾಣಿ ಸುತ್ತಮುತ್ತ ಅಕ್ರಮ ಗಣಿಗಾರಿಕೆ ಹಾಗೂ ಮಣ್ಣು ಸಾಗಾಣೆ ಚಟುವಟಿಕೆಗಳು ನಡೆಯುತ್ತಿವೆ. ಇದರಿಂದ ವನ್ಯಜೀವಿಗಳು ಚಲನವಲನಕ್ಕೂ ತೊಂದರೆಯಾಗುತ್ತಿದ್ದು, ಈ ಅಕ್ರಮ ಚಟುವಟಿಕೆಗಳನ್ನು ತಡೆಯುವಲ್ಲಿ ಇಲಾಖೆ ವಿಫಲವಾಗಿದೆ. ಮುಂದಿನ ದಿನಗಳಲ್ಲಿ ಇದನ್ನು ವಿರೋಧಿಸಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು. ಇನ್ನು ರೈತರ ಮನವಿಯಲ್ಲಿ ಏನಿತ್ತು? ಕಾಡಾನೆಗಳ ಗುಂಪಿನಲ್ಲಿರುವ ಪುಂಡಾನೆಯನ್ನು ಗುರುತಿಸಿ ಹಿಡಿಯಬೇಕು. ಕಾಡಾನೆಗಳನ್ನು ಸಂರಕ್ಷಿತ ಅರಣ್ಯ ಪ್ರದೇಶಕ್ಕೆ ಸ್ಥಳಾಂತರಿಸಬೇಕು. ರೈತರ ಬೆಳೆ ನಷ್ಟಕ್ಕೆ ಪರಿಹಾರ ನೀಡಬೇಕು. ಗ್ರಾಮಗಳಲ್ಲಿ ರಾತ್ರಿ ಗಸ್ತು ಹೆಚ್ಚಿಸಬೇಕು. ಎಮ್ಮೆ ಹಾಗೂ ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು. ಅಕ್ರಮ ಗಣಿಗಾರಿಕೆ ಹಾಗೂ ಮಣ್ಣು ಸಾಗಾಣೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಮನವಿ ಸ್ವೀಕರಿಸಿದ ಎಸಿಎಫ್ ಶ್ರೀಧರ್ ತೆಗ್ಗಿನಮನಿ ಹಾಗೂ ಆರ್ಎಫ್ಒ ರಾಘವೇಂದ್ರ ರೈತರ ಸಮಸ್ಯೆಯನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸರ್ಕಾರದ ಮಟ್ಟದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲು ವರದಿ ಸಲ್ಲಿಸುವುದಾಗಿ ಭರವಸೆ ಕೂಡ ನೀಡಿದರು. ತಾಲೂಕು ರೈತ ಸಂಘದ ಅಧ್ಯಕ್ಷ ವೀರಭದ್ರಪ್ಪ, ಕಾರ್ಯದರ್ಶಿ ತಿಗ್ಗೇನಹಳ್ಳಿ ಶಿವಮೂರ್ತಿ, ಉಪಾಧ್ಯಕ್ಷ ನಾಗೇಂದ್ರಪ್ಪ, ರೈತ ಮುಖಂಡರಾದ ಜಯಭೂವಿ, ಫಾರೂಕ್, ಹಿದಾಯತ್, ಆಂಜನೇಯ, ಸುರೇಶ್, ಸುದರ್ಶನ್, ಕಿರಣ್ ಸೇರಿದಂತೆ ಉಬ್ರಾಣಿ, ಚಿಕ್ಕಮಳಲಿ, ಚಿಕ್ಕಸಂದಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಒಟ್ಟಾರೆ ಕಾಡಾನೆ ಹಾವಳಿಯಿಂದ ರೈತರು ತತ್ತರಿಸಿದ್ದು, ಜೀವ ಮತ್ತು ಜೀವನೋಪಾಯ ರಕ್ಷಣೆಗೆ ತಕ್ಷಣ ಆನೆಗಳನ್ನು ಸ್ಥಳಾಂತರಿಸಿ ಶಾಶ್ವತ ಪರಿಹಾರ ಕಲ್ಪಿಸಬೇಕು. ಇಲ್ಲವಾದರೆ ಉಗ್ರ ಹೋರಾಟ ಅನಿವಾರ್ಯ ಎಂದು ರೈತರು ಅರಣ್ಯ ಇಲಾಖೆಗೆ ಎಚ್ಚರಿಕೆ ನೀಡಿದರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಅವರಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ಒಂದು ವೇಳೆ ಈ ಮನವಿಯನ್ನ ಸ್ವೀಕರಿಸಿ ವಿಳಂಬವನ್ನ ಮಾಡಿದ ಪಕ್ಷದಲ್ಲಿ ರೈತರಿಗೆ ಆಗುವಂತ ಯಾವುದೇ ಸಾವು ನೋವು ಇರ್ಬೋದು, ತೊಂದರೆಗಳಿರ್ಬೋದು, ಅದಕ್ಕೆ ಅರಣ್ಯ ಇಲಾಖೆ ಅವರೇ ನೇರವಾದ ಹೊಣೆಗಾರರಾಗ್ತೀರಿ. ಮತ್ತು ಈಗೇನು
ಮನವಿ ಪತ್ರ ಓದಕ್ಕೆ ಕೇಳುತ್ತೆ ಅಧಿಕಾರಿಗಳವರಿಗೆ ಮುಖ್ಯ ಅರಣ್ಯ ಇಲಾಖೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ CCF ಅವರಿಗೆ, ವಿಭಾಗೀಯ ಅರಣ್ಯಾಧಿಕಾರಿ ಭದ್ರಾವತಿ ಅವರಿಗೆ, ಸಹಾಯಕ ಅರಣ್ಯಾಧಿಕಾರಿ ACF ಅವರಿಗೆ, ವಲಯ ಅರಣ್ಯಾಧಿಕಾರಿ ಚನ್ನಗಿರಿ ಅವರಿಗೆ ಈ ಸಂದರ್ಭದಲ್ಲಿ ನಾವು ನಮ್ಮ ಚನ್ನಗಿರಿ ತಾಲೂಕು ಉಬ್ರಾಣಿ ಹೋಬಳಿ ಗಗ್ಗಿ, ಮುಗಡೇಹಳ್ಳಿ, ನೆಲ್ಲಿಹಂಕಲು, ಚಿಕ್ಕಸಂದೆ, ಚಿಕ್ಕಮಳಲಿ ಹಾಗೂ ಉಬ್ರಾಣಿ ಹೋಬಳಿಯ ಸಮಸ್ತ ರೈತ ಬಾಂಧವರು ಸಲ್ಲಿಸ್ತಾ ಇರುವಂತ ಮನವಿ ಏನಪ್ಪಾ ಅಂತ ಹೇಳಿದ್ರೆ, ಕಾಡಾನೆಗಳ ಹಾವಳಿ ಸುಮಾರು 3-4 ತಿಂಗಳಿಂದ ಯಥೇಚ್ಛಾಗಿದೆ. ಈ ಕಾಡಾನೆಯನ್ನ ಹಾವಳಿಯನ್ನ ತಪ್ಪಿಸಬೇಕು ಅಂತ ಉದ್ದೇಶಕ್ಕೆ ನಾವು ಅರಣ್ಯ ಇಲಾಖೆಯ ಸಿಬ್ಬಂದಿಯವರಿಗೆ 3-4 ತಿಂಗಳಿಂದ ಮನವಿಯನ್ನ ಸಲ್ಲಿಸಿದಾಗಿ ಅವ್ರು ಬಂದ್ಬಿಟ್ಟು ಸಣ್ಣ ಪುಟ್ಟ ಒಂದು ಪಟಾಕಿಗಳನ್ನ ಸಿಡಿಸೋದು, ಸೈರನ್ಗಳನ್ನ ಕೂಗೋದು, ಈ ರೀತಿ ಯಾವುದೇ ಅವರು ತೆಗೆದುಕೊಂಡಂತ ಕ್ರಮಗಳು ಸಕ್ಸಸ್ ಆಗ್ತಾ ಇಲ್ಲ. ಆ ಕಾರಣದಿಂದ ನಾವಿವತ್ತು ಬೃಹತ್ ಪ್ರತಿಭಟನೆಯನ್ನ ಎಲ್ಲ ನಮ್ಮ ರೈತ ಸಂಘದ ವತಿಯಿಂದ ಹಾಗೂ ಕಣಿವೆ ಗ್ರಾಮಗಳ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ಒಂದು ವೇಳೆ ಈ ಮನವಿಯನ್ನ ನಮ್ಮ ಅರಣ್ಯ ಇಲಾಖೆಯವರು ಪುರಸ್ಕರಿಸಿ ಯಾವ ಕಾಡಾನೆಗಳಿದವೋ ಅವನ್ನ ಹಿಡಿಯುವುದರ ಮೂಲಕ ನಮ್ಮ ರೈತರ ಪ್ರಾಣ ಮತ್ತು ಬೆಳೆಗಳನ್ನ ರಕ್ಷಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಅರಣ್ಯ ಇಲಾಖೆಯವರಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ಒಂದು ವೇಳೆ ಈ ಮನವಿಯನ್ನ ಸ್ವೀಕರಿಸಿ ವಿಳಂಬವನ್ನ ಮಾಡಿದ ಪಕ್ಷದಲ್ಲಿ ರೈತರಿಗೆ ಆಗುವಂತ ಯಾವುದೇ ಸಾವು ನೋವು ಇರ್ಬೋದು, ತೊಂದರೆಗಳಿರ್ಬೋದು, ಅದಕ್ಕೆ ಅರಣ್ಯ ಇಲಾಖೆಯವರೇ ನೇರವಾದ ಹೊಣೆಗಾರರಾಗ್ತೀರಿ. ಮತ್ತು ಈಗೇನು ತೊಲಗಲಿ ಅರಣ್ಯ ಇಲಾಖೆಗೆ